ಎಳ್ಕೊಂಡೋಗಿ ನೀವೊಂದಿಷ್ಟು ಖರ್ಚು ಕೊಡಿ. ಖರ್ಚು ಕೊಡ್ಬೇಕಾಗಿರೋದು ನಿನಗೆ. ನಮ್ ಪ್ರೆಸಿಡೆಂಟ್ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತೇನೋ ನಿನಗೆ? ಇನ್ಸ್ಪೆಕ್ಟರ್, ಧೈರ್ಯದ ಮಾತಿಗೆ ಬಂದ್ರೆ ಪ್ರೆಸಿಡೆಂಟ್ರನ್ನು ಬಿಡಲ್ಲ, ಅವ್ರ ಅಪ್ಪನ್ನು ಬಿಡಲ್ಲ. ಬೀದಿಲ್ ದೌರ್ಜನ್ಯ ಮಾಡೋ ನಿನ್ನಂಥವನ್ನ ಹೇಗ್ ವಿಚಾರಿಸ್ಕೋಬೇಕು ನನಗ್ ಗೊತ್ತು. ಯಾವ್ದ್ರಿ ದೌರ್ಜನ್ಯ? ಬೀದಿ ಬೀದಿಲ ಅಂಗಡಿಗಳ ಲೂಟಿ ನಡೀತಾ ಇದೆ, ನಮ್ಮನೆ ಹೆಣ್ಮಕ್ಳ ಮಾನ ಹರಾಜಾಗ್ತಾ ಇದೆ, ಅಮಾಯಕರು ಹಿಂಸೆಗೆ ಬಲಿ ಆಗ್ತಾ ಇದ್ದಾರೆ. ಇದನ್ನ ತಡೆಯೋ ದೌರ್ಜನ್ಯನ? ಇಷ್ಟೆಲ್ಲ ನಡೀತಾ ಇದ್ರು ಕಾಕಿ ಬಟ್ಟೆ ಹಾಕೊಂಡು ಕಣ್ಮುಚ್ಕೊಂಡು ಕೂತಿದಿರಲ್ಲ ನೀವು, ಇದು ದೌರ್ಜನ್ಯನ? ಈ ಕೆಲಸದಲ್ಲಿ ನಿಮ್ಗೆ ಎಷ್ಟು ಪಾಲಿದೆ? ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಲಂಚ ತಿಂದು ನಾಲ್ಗೆ ಬಿಗಿ ಕಳ್ಕೊಂಡಿರೋರು ನೀವು. ನೊಂದೋರ್ ಕಣ್ಣು ಒರೆಸ್ಬೇಕಾದ ಕೈಗಳು ಗೂಂಡಾಗಳ ಜೊತೆ ಕೈ ಕುಲ್ಕೋದು ದೌರ್ಜನ್ಯ ಇನ್ಸ್ಪೆಕ್ಟರ್. ನ್ಯಾಯದ ಪರ ನಿಲ್ಲೋ ತ್ರಾಣ ಇಲ್ಲದೆ ಅನ್ಯಾಯದ ಪರವಾಗಿದ್ದು ಹೊಟ್ಟೆ ಹೊರೆಯೋದು ದೌರ್ಜನ್ಯ ಇನ್ಸ್ಪೆಕ್ಟರ್. ಸರ್ಕಾರಿ ಉಪ್ಪು ತಿಂದು ಸಾಹುಕಾರ ಪರ ವಕಾಲತ್ ವಹಿಸೋ ದೌರ್ಜನ್ಯ ಇನ್ಸ್ಪೆಕ್ಟರ್. ರಕ್ಷಕರಾಗಿರೋ ನೀವೇ ಭಕ್ಷಕರಾದ್ರೆ ದೇಶದಲ್ಲಿ ಭಯೋತ್ಪಾದಕರೇ ರಾಜರಾಗ್ತಾರೆ. ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಮೇಲಾದ್ರೂ ನಿಮ್ಮ ಕಣ್ಣಿನ ಪೊರೆ ಕಳಚಿ ಕರ್ತವ್ಯದ ಕಡೆ ನೋಡಿ. ನಿಮ್ಮನ್ನ ಬೈತಾ ಇದ್ರೆ ಜನ ಎಂಜಾಯ್ ಮಾಡೋ ಸ್ಥಿತಿಗೆ ನಮ್ಮ ದೇಶ ಬಂದಿದೆ ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ. ಕಮಾನ್ ಇನ್ಸ್ಪೆಕ್ಟರ್, ಅರೆಸ್ಟ್ ಮೀ. ಶ್ರೀಮಂತರು ಕೊಡೋ ಮಾಮೂಲಿಂದಾನೇ ನಿಮ್ಮ ಜೀವನ ನಡಿಬೇಕು ಅಂತಿದ್ರೆ ದಯವಿಟ್ಟು ಅರೆಸ್ಟ್ ಮಾಡಿ. ಆದ್ರೆ ಒಂದಲ್ಲ ಒಂದ್ ದಿವಸ ಹಿಂದೆ ನಿಂತು ಆಕ್ರೋಶ ಪಡ್ತಿರೋ ಈ ಜನ ಮುಂದೆ ಬಂದು ನಿಮ್ಮನ್ನ ಬಲಿ ತಗೊಳ್ದೆ ಬಿಡೋದಿಲ್ಲ. ಅದು ಜ್ಞಾಪಕ ಇರಲಿ. ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್. ಕಮಾನ್, ಅರೆಸ್ಟ್ ಮೀ. I am sorry, gentlemen. Sorry. You have done good thing. Good.